ನಮಸ್ಕಾರ ಎಲ್ಲರಿಗೂ. A very easy question, okay, board level AC chapter ಇಂದ, okay, alternating current ಇಂದ. Question is very simple. A 15 ohm microfarad capacitor is connected to a 220 volt 50 hertz source. Find the capacitive reactance. Okay, ಏನು ಕೇಳ್ತಿದ್ದೆ ನಾನು? Find the capacitive reactance and the current ಅಲ್ಲಿ ಕೂಡ ಏನು ಕೇಳ್ತಿದ್ದಾನೆ? he is asking both RMS as well as peak current in the circuit. If the frequency of the AC source is doubled, okay, frequency of AC source is doubled, what happens to the current? ಇದು ಕ್ವಶನ್. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾನೆ ನೋಡೋಣ, ಆಮೇಲೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಮಾತಾಡೋಣ. ಫಸ್ಟ್ ಕೊಟ್ಟಿದ್ದಾನೆ ಕೆಪಾಸಿಟನ್ಸ್ ಅಷ್ಟೇ ಕೊಟ್ಟಿದ್ದಾನೆ. ಕೆಪಾಸಿಟನ್ಸ್ ಅಷ್ಟೇ ಕೊಟ್ಟಿದ್ದಾನೆ ಅಂತ ಅಂದರೆ ಅದರ ಅರ್ಥ ಇಟ್ ಈಸ್ ಅ ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ಅದು. ಓಕೆ, ಎ ಸಿನಲ್ಲಿ ಕೆಪಾಸಿಟರ್ ಅಷ್ಟೇ ಇದೆ. 15 × 10⁻⁻6 ಫ್ಯಾರೆಡ್ ಇದು ಕೆಪಾಸಿಟರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಇಟ್ ಈಸ್ ಕನೆಕ್ಟೆಡ್ ಟು ದ ವೋಲ್ಟೇಜ್. ಅಲ್ಲಿ ಏನೂ ಕೊಟ್ಟಿಲ್ಲ, ಜಸ್ಟ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾನೆ. ಇಷ್ಟಕ್ಕೆ ಸೋರ್ಸಿಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಡೆಫಿನೆಟ್ಲಿ ಅದು ಬಂದು ಇಟ್ ವಿಲ್ ಬಿ ಆಲ್ವೇಸ್ VRMS. ಓಕೆ, RMS ವೋಲ್ಟೇಜ್ ಆಗಿರುತ್ತೆ. VRMS is equal to 220 volts. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ನಮಗೆ? 50 ಹರ್ಟ್ಸ್. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾನೆ ನಮಗೆ? ಇಷ್ಟು ಕೊಟ್ಟಿದ್ದಾನೆ. ಇಷ್ಟು ಕೊಟ್ಟು he is asking us to first find the capacitive reactance. ಸೊ ಫಸ್ಟ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ಏನು ಅಂತ ನೋಡೋಣ. XC is equal to 1/2πf into C. ಹೌದಾ? ಸೊ ಈಗ 2πf into C ಇದು ಫಾರ್ಮುಲಾ. ಸೊ ದೇರ್ ಫೋರ್ XC ವಿಲ್ ಬಿಕಮ್ 1/2 into 3.14 into 50 into, ಓಕೆ, C ವ್ಯಾಲ್ಯೂ ಬಂದು 15 × 10⁻⁻6. ಇದನ್ನು 10⁻⁻6ನ 10⁻+6 ಮಾಡ್ಕೊತೀನಿ, ಯಾಕಂದರೆ ಕ್ಯಾಲ್ಕುಲೇಟರ್ ಈಸಿಯಾಗಿ ಯೂಸ್ ಮಾಡ್ಬೋದು. 2 × 50 100 100 × 3.14 ಇಟ್ ಈಸ್ 314. ನಾನು ಇಲ್ಲಿ ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಅಷ್ಟೇ ಟೀಚ್ ಮಾಡ್ತಿಲ್ಲ, ಜೊತೆಗೆ ನಿಮಗೆ ಎಕ್ಸಾಮಲ್ಲಿ ಕೆಲವರಿಗೆ ಕ್ಯಾಲ್ಕುಲೇಟರ್ ಹೇಗೆ ಯೂಸ್ ಮಾಡಬೇಕು ಅನ್ನೋ ಸಮಸ್ಯೆನೂ ಇರುತ್ತೆ, ಅದನ್ನೂ ಮಾತಾಡ್ತಿದ್ದೀನಿ. ಆ ಲೆವೆಲಲ್ಲಿ ನಾನು ಸಿಂಪ್ಲಿಫೈ ಮಾಡ್ಕೊತಾ ಇದ್ದೀನಿ. 3.14 × 15 ಎಷ್ಟು ಬಂತಪ್ಪ ನಮಗೆ? 4710. Therefore this is equal to 10⁻6 divided by 4710. ಸೊ 10⁻6 ಅಂದರೆ ಒಂದಾದಮೇಲೆ 6 zeros ಡಿವೈಡೆಡ್ ಬೈ 4710. ಸೊ ನಮಗೆ ಟೋಟಲ್ ಎಷ್ಟು ಬಂತ ಆನ್ಸರ್? ಸೊ ಟೋಟಲ್ ಆನ್ಸರ್ ಬಂದು XC is equal to 212.314 ಓಮ್. ಓಕೆ, ಸೊ ಇದಿಷ್ಟು ಬಂದ್ಬಿಟ್ಟು ನನಗೇನಾಯಿತು? ರೆಸಿಸ್ಟೆನ್ಸ್ ಬಂತು XC ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ, ಅಂದರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಪ್ಯೂರ್ಲಿ ಆಫರ್ಡ್ ಬೈ ದ ಕೆಪಾಸಿಟಿವ್ ಸರ್ಕ್ಯೂಟ್. ಓಕೆ, ಅದನ್ನು ನಾವು XC ಅಂತ ಕರಿತೀವಿ. ಈಗ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅವರು? ಹಿ ಈಸ್ ಆಸ್ಕಿಂಗ್ ಕರೆಂಟ್ IRMS. ಸೊ IRMS ಏನಾಗುತ್ತೆ ಯಾವಾಗಲೂ ಕೂಡ? IRMS ಈಸ್ ಈಕ್ವಲ್ ಟು ಓಮ್ಸ್ ಲಾ ಗೊತ್ತದ, V/R. ಅಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ಬಂದು ನನಗೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇರ್ತದೆ. VRMS ಡಿವೈಡೆಡ್ ಬೈ XC ಆಗುತ್ತೆ. ಸೊ ಯಾವಾಗಾದರೆ ಇದು VRMS ಡಿವೈಡೆಡ್ ಬೈ XC ಆಗುತ್ತೋ, VRMS ಕೊಟ್ಟಿದ್ದಾರೆ ಎಷ್ಟು? 220 volts ಡಿವೈಡೆಡ್ ಬೈ XC ಎಷ್ಟದ? 212.314 ಅದ. ಹೌದಾ? ಸೊ 220 ಡಿವೈಡೆಡ್ ಬೈ 212.314. ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ನಮಗೆ? 1.036 ಆಂಪಿಯರ್. ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೇರ್ ಫೋರ್ IRMS is equal to 1.036 ampere. Done. Next I0 peak ಕೇಳ್ತಾ ಇದ್ದಾನೆ. So when he is asking about the peak, we know that IRMS is equal to
IRMS is equal to I naught divided by root 2. ಕರೆಕ್ಟಾ? ಇದು ಫಾರ್ಮುಲಾ ನಮಗೆ ಗೊತ್ತದ. ಸೊ ಇದು ಗೊತ್ತಿದ್ದಾಗ ವಿ ಯೂಸ್ ದ ಸೇಮ್ ಫಾರ್ಮುಲಾ I naught is equal to root 2 times of IRMS. ರೂಟ್ 2 ವ್ಯಾಲ್ಯೂ ನಮಗೆಲ್ಲ ಗೊತ್ತದ 1.41 ಇಂಟು IRMS ಬಂದಿದೆ 1.036 ಆಂಪಿಯರ್. therefore ಇಂಟು 1.41 ಮಾಡಿದ್ರೆ ವಿಲ್ ಗೆಟ್ ಅರೌಂಡ್ I naught is equal to 1.461 ampere. So this is the answer of I naught. ಇದಿಷ್ಟು ಒಂದು ಸ್ಟೇಜ್ ಮುಗೀತು. ನೆಕ್ಸ್ಟ್ ಏನು ಕೇಳಿದಾನೆ, ನೆಕ್ಸ್ಟ್ ಒಂದು ಕಾನ್ಸೆಪ್ಷುಯಲ್ ಕ್ವೆಶ್ಚನ್ ಕೇಳಿದಾನೆ. ಇಫ್ ದ ಫ್ರೀಕ್ವೆನ್ಸಿ ಆಫ್ ಎ ಸಿ ಸೋರ್ಸ್ ಇಸ್ ಡಬಲ್ಡ್ ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್ ಅಂತ ಕೇಳ್ತಿದ್ದಾನೆ. ಭಾಳ ಸಿಂಪಲ್. ಇಫ್ ದ ಫ್ರೀಕ್ವೆನ್ಸಿ ಫಾರ್ಮುಲಾ ಏನಿದೆಪ್ಪ, ನನಗೆ ಫಾರ್ಮುಲಾ ಪ್ರಕಾರ 1/2πfc ಇದೆ. ಈಗ ಒಂದು ವೇಳೆ ನಾನು ಫ್ರೀಕ್ವೆನ್ಸಿನ ಡಬಲ್ ಮಾಡಿದ್ರೆ ಅದನ್ನು ನಾನು XC ಪ್ರೈಮ್ ಅಂತ ಬರೆದ್ರೆ 1/2π 2 ಟೈಮ್ಸ್ ಆಫ್ ಎಫ್ ಇಂಟು ಸಿ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ XC ಡಿವೈಡೆಡ್ ಬೈ 2 ಆಗುತ್ತೆ. ಕರೆಕ್ಟಾ? ಯಾವಾಗಾದರೆ ಇದು XC ಡಿವೈಡೆಡ್ ಬೈ 2 ಅಂದರೆ ರೆಸಿಸ್ಟೆನ್ಸ್ ಹ್ಯಾಸ್ ಡ್ರಾಪ್ಡ್ ಟು ಹಾಫ್ ಆಫ್ ಇಟ್ಸ್ ವ್ಯಾಲ್ಯೂ. ರೆಸಿಸ್ಟೆನ್ಸ್ ಹಾಫ್ ಆಫ್ ಇಟ್ಸ್ ವ್ಯಾಲ್ಯೂ ಡ್ರಾಪ್ ಆಯಿತು ಅಂತಂದರೆ ನನಗೆ ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸ್ 2 ಟೈಮ್ಸ್. ಕರೆಕ್ಟೇನಾ? ಬಿಕಾಸ್ ಇಲ್ಲಿ ನೋಡ್ರಿ IRMS ಪ್ರೈಮ್ ಈಸ್ ಈಕ್ವಲ್ ಟು VRMS ಅಂತೂ ಚೇಂಜ್ ಆಗಿಲ್ಲ. ಇಟ್ ಈಸ್ ಸೇಮ್, ಓನ್ಲಿ ಫ್ರೀಕ್ವೆನ್ಸಿ ವಿ ಆರ್ ಚೇಂಜಿಂಗ್. ದಿಸ್ ವಿಲ್ ಬಿಕಮ್ XC ಡಿವೈಡೆಡ್ ಬೈ 2 ಮೇಲೆ ಹೋದರೆ ಅವಾಗ ನನಗೇನಾಯ್ತದು 2 ಟೈಮ್ಸ್ ಆಫ್ VRMS ಡಿವೈಡೆಡ್ ಬೈ XC ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಕೇಸ್ ಆಫ್ IRMS. ಸೊ ದಿಸ್ ಈಸ್ IRMS ಪ್ರೈಮ್. ದೇರ್ಫೋರ್ ಕರೆಂಟ್ ಏನಾಗತ್ತಪ್ಪ ನಮಗೆ ಅಂದರೆ IRMS ಪ್ರೈಮ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ IRMS ಆಗುತ್ತೆ. ಈ ಕೇಸಲ್ಲಿ ಮಾತ್ರ ಇದು. ಓಕೆ, 2 ಇಂಟು 1.036 ಆಂಪಿಯರ್. ದಟ್ ಈಸ್ ನಥಿಂಗ್ ಬಟ್ 2 6 12, 2 3 6 7, ಓಕೆ 2.072 ಆಂಪಿಯರ್. ಇಷ್ಟಂತೂ ಇದು ಬಂತು. ಇದು ಯಾವುದು IRMS ಪ್ರೈಮ್ ಆಯಿತು. ಓಕೆ, ಸಿಮಿಲರ್ಲಿ I ನಾಟ್ ಕೂಡ ಏನಾಗುತ್ತೆ, ನನಗೆ ಡಬಲ್ ಆಗುತ್ತೆ. ಹೌದಾ? ಸಿಮಿಲರ್ಲಿ I ನಾಟ್ ಕೂಡ ನಮಗೆ ಇಟ್ ವಿಲ್ ಬಿಕಮ್ 2 ಟೈಮ್ಸ್ ಇಟ್ಸ್ ವ್ಯಾಲ್ಯೂ. ಅವಾಗ ನನಗೇನಾಗುತ್ತೆ I ನಾಟ್ ಪ್ರೈಮ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ I ನಾಟ್. ದಟ್ ಈಸ್ ಈಕ್ವಲ್ ಟು 2 ಇಂಟು 1.461 ಆಂಪಿಯರ್. ದಟ್ ಈಸ್ ನಥಿಂಗ್ ಬಟ್ 2.922. Okay, 2.92 ampere. This is I naught prime when the frequency is reduced to half. Sorry, when the frequency is increased twice. 2 times frequency increase ಮಾಡಿದಾಗ reactance half ಆಗುತ್ತೆ. In case of capacitive reactance ಮಾತ್ರ ಹಾಫ್ ಆಗುತ್ತೆ. ರೆಸಿಸ್ಟೆನ್ಸ್ ಹಾಫ್ ಆದರೆ ಆಟೋಮೆಟಿಕಲಿ ನಮಗೆ ಕರೆಂಟ್ ಏನಾಗುತ್ತೆ, ಡಬಲ್ ಆಗುತ್ತೆ, ಸಿನ್ಸ್ ದ ವೋಲ್ಟೇಜ್ ಇಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್ಲಿ. A very easy question and board level question. I hope you understood this. Thank you.